ಕಾಂತಾರದಲ್ಲಿ ಮೀನ್ ತರ್ತಾರ ಗೊತ್ತಾ? ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಪಾರ್ಟ್ 2 ವಿಡಿಯೋ ಆಗಿರುತ್ತಿದ್ದು. ಇವಾಗ ಟ್ರಕ್ಕಿಂಗ್ ಸ್ಟಾರ್ಟ್ ಮಾಡಿದ್ದೀವಿ ಡೇ 2 ಅಲ್ಲಿ ಫಾಲ್ಸ್ ಕಡೆ. ತೋರಿಸ್ತೀನಿ ಬನ್ರಿ ಮುಂದೆ ಏನಾಗುತ್ತೆ ಅಂತ. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬ್ರೇನೋ, ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸ್. ಆಲ್ರೆಡಿ ಎಲ್ಲ ಹುಡುಗರು ಮುಂದೆ ಹೋಗಿದ್ದಾರೆ, ನಾವು ಸ್ವಲ್ಪ ಹಿಂದೆ ಇದ್ದೀವಿ. ನೋಡ್ತಾ ಇರ್ಬೋದು, ಫುಲ್ಲು ಕಾಡು. ಜಾಗ ಮಾತ್ರ ನೆಮ್ಮದಿಯಾಗಿದೆ. ಗಾಡಿ ಸೌಂಡ್ ಏನೂ ಇಲ್ಲ, ಬರೀ ಪಕ್ಷಿಗಳ ಸೌಂಡ್ಗಳು. ತಂಪಾಗ ಸಖತ್ತಾಗಿ ಎಕ್ಸ್ಪೀರಿಯನ್ಸ್ ಮಾತ್ರ. ನೀವು ಒಂದ್ಸಲ ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು. ಸಮ್ಮರಿ ಸೈಲೆನ್ಸ್. ವಾಟರ್ ಫಾಲ್ಸ್ ಸೌಂಡ್ಸ್ ಕೇಳ್ತಿದೆ. ತುಂಬಾ ಹೊತ್ತು ನಡೀತಾ ಹೆಂಗೋ ಫೈನಲಿ ಫಾಲ್ಸ್ ಕಡೆ ಬಂದ್ವಿ. ಚೆನ್ನಾಗಿದೆ ಮಾತ್ರ. ನಿಮ್ಗೂ ಸಲ ತೋರಿಸಿ ನೋಡ್ರಿ. ಕಾಂತಾರದಲ್ಲಿ ಮೀನ್ ತರ್ತಾರ ಗೊತ್ತಾ? ವಿನಿ ಸಾಕ್ ಬಾರ ಇಲ್ಲಿ. ಅಷ್ಟು ಮುಂದಕ್ಕೆ ಹೋಗ್ರೆ ಸ್ಲಿಪ್ ಆಗೋದು. ಫಾಲ್ಸ್ ಮಾತ್ರ ಕ್ರೇಜಿ ಆಗಿದೆ. ಎಲ್ಲಿ ನೋಡಿದ್ರು ಕೂಡ ಆ ತಂಪಾದ ಗಾಳಿ, ಆ ನೀರು, ಆ ಮಳೆ ಮಾತ್ರ ನೆಕ್ಸ್ಟ್ ಲೆವೆಲ್. ಇನ್ನ ಹಂಗೆ ತೋರ್ಸ್ಕೊಂಡು ಹೋಗ್ತೇನೆ, ಹಂಗೆ ನೋಡ್ತಾರೆ ಗಾಯ್ಸ್. ಅದು ಮಾಡಕ್ ಹೋಗಿದ್ದು ಜಾಗ ಮಾತ್ರ ನೆಕ್ಸ್ಟ್ ಲೆವೆಲ್. ಹಂಗೆ ನಡ್ಕೊಂಡು ಹೋಗ್ತಾ ಇನ್ನ ಮುಂದೆ ಕಾಡ್ವರೆಗೂ ಇದೆ. ನಾವು ಅಷ್ಟೆಲ್ಲ ರಿಸ್ಕ್ ತಗೊಳೋದ್ ಬೇಡ ಅನ್ಬಿಟ್ಟು ಸುಮ್ನೆ ಸುತ್ತಮುತ್ತ ಅಲ್ಲೇ ನೋಡ್ಕೊಂಡಿದ್ವಿ. ಇನ್ನ ತುಂಬಾ ಇದೆ, ಯಾರು ತುಂಬಾ ಸ್ಕಿಡ್ ಆಗುತ್ತೆ ಈ ಜಾಗ ಮಾತ್ರ. ಹುಷಾರಾಗಿ ನೆಕ್ಸ್ಟ್ ಟೈಮ್ ಯಾರೇ ಬಂದ್ರು ಕೂಡ ಬೇಗ ಇವನ್ನೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇನ್ನ ತುಂಬಾ ವಿಡಿಯೋ ಇದೆ, ಬಂದ್ರೆ ಹಂಗೆ ಇದು. ಗಿಡದ ಮುಳ್ಗಳಲ್ಲಿ ಬೆಜ್ಜನಿವೆ. ಹೋಗಿ ಬಟ್ಟೆಗೆ ಸಿಕ್ಕಾಕೊಳ್ಳುತ್ತೆ. ಹುಷಾರಾಗಿ ಹೋಗ್ರಿ ನೆಕ್ಸ್ಟ್ ಟೈಮ್ ಆ ಕಡೆ ಹೋಗೋರು ಮಾತ್ರ. ಬಟ್ಟೆನೇ ಹರಿದೋಗುತ್ತೆ. ನೋಡಿ ಆ ಕಡೆ ಅವ್ರೆ ಬನ್ರಿ. ತುಂಬಾ ಕಷ್ಟ ಇದೆ, ಆದ್ರೆ ತುಂಬಾ ತೋರಿಸ್ತೀನಿ. ನಾನೇಂಗ ಓದಿ ಒಬ್ಬುಡೆ ಮೊದ್ಲೇನ ಕಾಲ್ ಜಾರುತ್ತೆ. ಹೋಗ್ರಿ ನವೀನ, ಮೊದ್ಲೇ ಕಾಲ್ ಜಾರುತ್ತೆ. ಅಣ್ಣವರೆಲ್ಲ ಯೋಚನೆ ಮಾಡ್ತೀವಿ. ನಾವೆಲ್ಲ ಇವಾಗ ಫಾಲ್ಸ್ ಕೆಳಗಡೆ ಹೋಗೋಣ ಅನ್ಕೊಂಡು ಹೋಗ್ತಿದ್ವಿ. ನಮ್ಮ ಅಣ್ಣ ಸ್ವಲ್ಪ ಜನ ಅಲ್ಲೇ ಉಳ್ಕೊಂಡ್ರು. ನಾವು ಸರಿ ಹೋಗೋಣ ಅಂದ್ಬಿಟ್ಟು ಕೆಳಗಡೆ ಹೋಗ್ತೀವಿ. ತುಂಬಾ ಡೀಪ್ ಇದೆ ಮಾತ್ರ, ಹುಷಾರಾಗಿ ಹೋಗ್ಬೇಕು. ಇಲ್ಲೊಂದು ಬಿದ್ರೆ ಮಾತ್ರ ಮುಖಾಮುಖಿ ಹೊಡೆದೈತವೆ, ಹಂಗೈತೆ ಡೀಪ್ ಇಲ್ಲಿ. ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ. ಹಂಗೆ ಆ ಕಡೆ ಫೋಕಸ್ ಆಗಿರಿ. ನಾನು ನಾಗರವ ಎದುರುಗಡೆ ಕಾಣಿಸ್ತಾ ಇಲ್ಲ.
ಜಾಸ್ತಿ ಇವಾಗ ಬನ್ರಿ. ಇವಾಗ ಎಷ್ಟಿದೆ ನೋಡಿ, ಇದು ಡೀಪ್ ಆಗಿದೆ ಇವಾಗ. ಇಲ್ಲಿಂದ ನೋಡಿ ಹುಷಾರಾಗಿದೆ, ಕಿತ್ಕೊಂಡ್ಬಂದಿ ಇಲ್ಲಿಂದ ಬಿಡ ಮಾಡ ಸೈಡ್. ಓ ಏನೋ ಸ್ವಲ್ಪ ಹಿಡಿತಾ ಇದೀವಿ. ಅಲ್ಲ ಇಳಿಯೋದೇನಿಲ್ಲ, ನನ್ ಟೆನ್ಷನ್. ಫೈನಲಿ ಇಳ್ದಿದ್ದಾರೆ. ಇವಾಗ ಇಲ್ಲಿ ಇಳಿಬೇಕು. ಬನ್ರಿ ನೋಡೋಣ ಇವಾಗ ಎಲ್ಲಿ ಇಳ್ತೀರಾ ಅಂತ. ಅವ್ರು ನಮ್ ಗೈಡ್ಗಳವರು ನೋಡ್ತಾ ಇರ್ಬೋದು ಇವಾಗ. ಕೊಟ್ರೆ ಹೆಂಗೆ ನೀವು ಅದು ಅದೇನ್ 1000 ಕಾಲ ಅಂತಾರಲ್ಲ, 1000 ಕಾಲು. ಬಿಡ ಬಿಡ. ಈ ಫಾಲ್ಸ್ ಮಾತ್ರ ಏನೋ ಗೊತ್ತಿಲ್ಲ, ಎಲ್ರು ಕೂಡ ಕಾಲು ಸ್ಲಿಪ್ ಆಗ್ತಿದೆ, ಎಲ್ಲ ಬೀಳ್ತಾನೆ ಇದ್ರು. ಅದಕ್ಕೆ ನಮ್ಮ ಅಣ್ಣ ಸೂಪರ್ ಮ್ಯಾನ್ ತರ ಅವನ್ನ ಕಾಪಾಡಕ್ ಹೋದ. ಆ ಒಂದು ಆ ಎರಡು ಆ ಮೂರು ನಮ್ಮ ಅಣ್ಣವರೆಲ್ಲ ಮೇಲ್ಗಡೆ ನಿಂತ್ಕೊಂಡು ನೋಡ್ತಾ ಇದ್ರು. ಮಳೆ ಬೇರೆ ಸುರಿತೈತೆ, ನೆಕ್ಸ್ಟ್ ಲೆವೆಲ್. ಬಡೆ ತಾವ್ ಹೇಳ್ದೆ ಹೋಗುವ ಪಾಂಡಿಚೇರಿಗೆ ಹೋಗೋಣ ಅಂತ. ಪ್ರಕೃತಿ ಸೌಂದರ್ಯ ಸಿಗುತ್ತೆ. ನಡ್ರಿ ಲೆಟ್ಸ್ ಗೋ. ಎನಿಮೀಸ್ ಅಟ್. ಫುಲ್ಲು ಹಣಗಾಯಿ ನಿರ್ಗಾಯಿ ಆಗ್ಬಿಟ್ಟಿದೆ. ಫುಲ್ ಸುಸ್ತು, ಹಡಕೆ ಆಗ್ತಾ ಇಲ್ಲ. ಅಪ್ಪ ಹಂಗೆ ಸುಸ್ತು ಹಂಗ ಮುಂದೆ ನಡ್ಕೊಂಡು ಹೋಗ್ತಾ ಇದೀನಿ. ಮುಂದೆ ಹೋಯ್ತೀನಿ, ನನಗೆ ಸರ್ಪ್ರೈಸ್ ಆಗೋಯ್ತು. A few moments later. ಪೊಲೀಸ್ ತಗ್ಲಾಕೊಂಡ್ಮೇಲೆ ಗೊತ್ತಾಯ್ತು ಅಲ್ಲಿ ಅಂದ್ರೆ ಅವ್ರು ಹೋಗಂಗಿಲ್ಲ, ನೋ ಎಂಟ್ರಿ. ಅಲ್ಲಿ ನಾವು ಆಚೆ ಕಡೆ ಬೋಲ್ ನೋಡ್ಕೊಂಡು ಹಂಗೆ ಬಂದ್ಬಿಟ್ಟಿದ್ವಿ. ಅದಕ್ಕೆ ಪೊಲೀಸ್ ಅವ್ರು ಬಂದಿದ್ರು. ಬಂದಾದ್ಮೇಲೆ ಬೈದ್ರು, ಆಮೇಲೆ ಫೈನ್ ಕಟ್ಕೊಂಡು ಬಿಟ್ರು. ಆಮೇಲೆ ಆ ಕಡೆ ಯಾರೋ ಹೋಗಂಗಿಲ್ಲ. ಫಾಲ್ಸ್ ಯಾರ ಗೊತ್ತಿರೋ ಕಮೆಂಟ್ ಮಾಡ್ರಿ ನೋಡೋಣ. ಆಮೇಲೆ ಒಂದು ಚಿಕ್ಕದಾಗಿ ಸ್ಲೀಪ್ ಹಾಕೊಂಡು ನೆಕ್ಸ್ಟ್ ನಾವು ಬಂದಿದ್ದೆ ಗುಂಡಣ್ಣ ಬೇಕರಿಗೆ. ಇಲ್ಲಿ ಕ್ರೀಮ್ ಬನ್ನು, ಚಾಕ್ಲೇಟ್ ಬನ್ ಎಲ್ಲ ನೆಕ್ಸ್ಟ್ ಲೆವೆಲ್ ಇರುತ್ತೆ ಅಂತ ಕರ್ಕೊಂಬಂದ್ರು. ಸಕ್ಕತ್ತಾಗಿದೆ ಮಾತ್ರ, ಪರ್ಸನಲ್ ಆಗಿ ಹೇಳ್ತೀನಿ. ನೆಕ್ಸ್ಟ್ ಲೆವೆಲ್ ಟೇಸ್ಟ್ ಮಾತ್ರ ಕಾಂಪ್ರಮೈಸ್ ಇಲ್ಲ, ಚೆನ್ನಾಗಿತ್ತು. ಎಲ್ಲ ಆಲ್ ಇನ್ ಒನ್ ಮಸ್ತಾಗೈತೆ. ಕ್ರೌಡ್ ಕೂಡ ಹಂಗೆ ನೋಡ್ತಾ ಇರ್ಬೋದು, ಸೂಪರ್ ಆಗಿದೆ ಮಾತ್ರ. ನಮಗೆ ಮುಂಬಕ್ಕಿದೆ ನೀನ್ ಸಣ್ಣ ಇದೆಯಾ ಅನ್ಕೊಂಡಿದ್ದೆ ನೀನು. ಮಾಡಿದಾಗ 98 ಇದ್ದ, 98 ಜಿಮ್ಮಲ್ಲ ಗಣೇಶ ಕಲೆಕ್ಷನ್ ಅಣ್ಣ ಇದಕ್ಕೆ ಏನಂತೀರಾ? ಈ ತರ ವೇಟ್ ಜಾಸ್ತಿ ಇದೀರಾ ಅಂತ ಹೋಗ್ರೋ ಮೈದಾನಕ್ಕೆ ಹೋಗಿ ಆಟ ಆಡೋಗ್ರೋ. ಆಮೇಲೆ ಕ್ರೀಮ್ ಅನ್ನು ತಗೊಂಡ್ವಿ, ಸಖತ್ತಾಗಿತ್ತು. ಅದಾದ್ಮೇಲೆ ಇನ್ನೊಂದರ ಕ್ರೀಮ್ ಅನ್ನು ಬೇರೆ ಫ್ಲೇವರ್ ತಗೊಂಡ್ರಿ, ಅದು ಕೂಡ ನೆಕ್ಸ್ಟ್ ಲೆವೆಲ್ ಇಲ್ಲಿ ಇತ್ತು. ಫೈನಲ್ ಟಚ್ ಅಂದ್ಬಿಟ್ಟು ಚಾಕ್ಲೇಟ್ ಬನ್ನು ಮಾತ್ರ, ಇದು ಮಾತ್ರ ನಂಗೆ ಫೇವ್ರೇಟ್ ಆಗೋಯ್ತು. ಸೈಕ್ ಆಗಿತ್ತು ಮಾತ್ರ ಚಾಕ್ಲೇಟ್ ಮಾತ್ರ, ನೆಕ್ಸ್ಟ್ ಲೆವೆಲ್ ಮಾತ್ರ. ಅದೊಂದು ಟ್ರೈ ಮಾಡ್ರಿ ನೆಕ್ಸ್ಟ್ ಟೈಮ್ ಯಾರು ಹೋದ್ರೆ ಗುಂಡಣ್ಣ ಬೇಕರಿಗೆ. ಚೆನ್ನಾಗಿ ತಿನ್ಕೊಂಡು ಹಂಗೆ ನಮ್ಮ ಟಿ ವೇಟ್ ಮಾಡ್ತೀನಿ. ಟಿ ಅಣ್ಣ ಇನ್ನೂ ಬಂದಿರಲಿಲ್ಲ, ಹಂಗೆ ರೋಡಲ್ಲೇ ನಿಂತ್ಕೊಂಡಿದ್ವಿ ಹಾಸನಲ್ಲಿ ನಾವು. ಆಮೇಲೆ ಟಿ ಬಂತು, ಶಿಸ್ತಾಗೆಲ್ಲ ಹಂಗೆ ಗಾಡಿ ಎತ್ತಾಕೊಂಡು ಬಿಟ್ವಿ. ನೆಕ್ಸ್ಟ್ ಮತ್ತೆ ಟೀ ಅಂತ ನಿಲ್ಸಿದ್ರು, ನಿಲ್ಸ್ತಾನೆ ಇದ್ದಾರೆ. ಅಲ್ಲಾದ್ಮೇಲೆ ಲೆಕ್ಕ ಎಲ್ಲ ಬರ್ಕೊಂತಿದ್ರು, ಎಷ್ಟೆಷ್ಟು ಖರ್ಚಾಗೈತೆ ಏನಾಗೈತೆ ಅಂತ ನಮ್ಮ ಅಣ್ಣ ಬೇರೆ ಎಲ್ಲ ಕುತ್ಕೊಂಡು ಬರಿತಾ ಇದ್ದ. ಅಲ್ಲಿ ಎಲ್ಲರೂ ಎಷ್ಟೆಷ್ಟು ಕೊಡಬೇಕು ಮತ್ತು ಇನ್ನು ಬ್ಯಾಲೆನ್ಸ್ ಎಷ್ಟೆಷ್ಟಿದೆ ಅಂತ ಅದೆಲ್ಲ ಮುಗಿಸ್ಕೊಂಡು ಸೀದಾ ನಾವು ಮತ್ತೆ ಹೊರಟಿದ್ದೆ. ನಾನು ಬ್ಯಾಂಗ್ಳೂರು ಕಡೆಗೆ ನಾನ್ ಸ್ಟಾಪ್ ಹೊಡೆದ್ವಿ. ಫೈನಲಿ ಟ್ರಿಪ್ ಮುಗಿಸ್ಕೊಂಡು ಬಂದೇ ಬಿಟ್ವಿ. ಒಂಥರ ಬೇಜಾರಾಗೋಯ್ತು ಎಲ್ಲರೂ ಕೂಡ. ನಾವೆಲ್ಲ ಹೋಗ್ಬೇಕಲ್ಲ, ಮತ್ತೆ ಇನ್ಯಾವ ಸಿಗ್ತೀವಿ ಅಂದ್ಬಿಟ್ಟು ಫೈನಲಿ ಎಲ್ಲರೂ ಗುಡ್ ಬೈ ಹೇಳಿ, ಡ್ರೈವರ್ನಿಗೆ ಬಾಯ್ ಹೇಳಿ ಕೊನೆಗೂ ಮನೆ ಹತ್ರ ಬಂದು ಇಳಿದ್ವಿ. ಇವತ್ತಿನ ವಿಡಿಯೋ ಇದಾಗಿರುತ್ತೆ. ಮತ್ತೆ ಮುಂದಿನ ಲಾಗಲ್ಲಿ ಸಿಗೋಣ ಅಂತ ಹೇಳ್ತಾ ಇದ್ದೆ. ಥರ ಸಪೋರ್ಟ್ ಮಾಡ್ತಾರೆ ಇವಾಗಲೇ. ಇವಾಗೆಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಗೈಸ್. ಮತ್ತೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.